ಇಷ್ಟೇ, ಏನೂ ಇಲ್ಲದಂಗೆ ಜೀರೋಯಿಂದ ಹೀರೋ ಇರತಕ್ಕಂಥ ಎಲ್ಲ ರಂಗಗಳಲ್ಲಿ ಅವರನ್ನು ಸಂದರ್ಶನ ಮಾಡ್ತೀವಿ ಸರ್. ಚಳ್ಳಕೆರೆ ತಾಲೂಕು ಮಸ್ಕಲ್ ಕ್ಷೇತ್ರಕ್ಕೆ ಬಂದಾಗ ಜಿಲ್ಲಾ ಪಂಚಾಯಿತಿ ಸದಸ್ಯರಂತ ಶಶಿಕಲಾ ಕನಿಕರಿ ಸುರೇಶ್ವರ ಅವರು ತಳಮಡದಿಂದ ಬಂದು ರಾಜಕೀಯದಲ್ಲಿ ಮುನ್ನ ಸ್ಥಾನ ಮಾಡ್ಕೊಂಡು ಅಂತ ಕೇಳ್ಬಿಡ್ತೀವಿ ಸರ್. ಹಂಗಾಗಿ ನಿಮ್ಮ ಸಂದರ್ಶನ ಮಾಡ್ತೀನಿ ಸರ್. ಓಕೆ, ನಮಸ್ಕಾರ ಸರ್. ನಿಮ್ಮ ಶಿಕ್ಷಣ ಏನಾಗಿದೆ ಸರ್? ನಮ್ಮದು BA ಕಂಪ್ಲೀಟ್ ಇಲ್ಲ. ಹಾಂ ಸರ್, ಡಿಸ್ಕಂಟಿನ್ಯೂ. ಹಾಂ ಸರ್. ಸರ್, ನಿಮ್ಮ ತಂದೆಯವರು ಏನು ಕೆಲಸ ಮಾಡ್ತಾರೆ ಸರ್? ಗುತ್ತಿಗೆದಾರರು ಮತ್ತು ಜಮೀನು ರೈತ. ಹಾಂ ಸರ್. ಸರ್, ನೀವು ಫಸ್ಟ್ ಶಿಕ್ಷಣ ಮುಗಿದ್ಮೇಲೆ ಏನು ಕೆಲಸ ಆರಂಭ ಮಾಡಿ ಸರ್? ಶಿಕ್ಷಣ ಮುಗಿದ ಮೇಲೆ ರಾಜಕಾರಣದಲ್ಲಿ ಸಕ್ರಿಯಗೊಂಡ್ಕೊಂತ ನಮ್ಮ ಬಟ್ಟೆ ಅಂಗಡಿಯಲ್ಲಿ ನಮ್ಮ ಮಾವರ ಜೊತೆಗೆ ವ್ಯಾಪಾರ. ಸರ್, ಬಟ್ಟೆ ಅಂಗಡಿ? ವ್ಯಾಪಾರದಲ್ಲಿ. ಹಾಂ, ಏನು ಸರ್ ಅದು ಬಟ್ಟೆ ಅಂಗಡಿ ಮಾಡಿ? ಇಲ್ಲೇ ಚಳ್ಳಕೆರೆಯಲ್ಲಿ. ಚಳ್ಳಕೆರೆಯಲ್ಲಿ ಬಟ್ಟೆ ಅಂಗಡಿ ಇದ್ರಿ ನೀವು? ಅಂದರೆ ಅಂಗಡಿ ಮಾಡಿದ್ರೆ ಕೆಲಸಕ್ಕೆ ಹೋಗಿ ಅಂಗಡಿಯಲ್ಲಿ ನಮ್ಮ ಮಾವರ ಜೊತೆಗೆ. ಹಾಂ, ನೀವು ಶೇರ್ ಕಲಿತಿದ್ವಿ. ಸರ್, ನೀವು ಒಬ್ಬ ಬಟ್ಟೆ ವ್ಯಾಪಾರಿಯಾಗಿ, ಒಬ್ಬ ಡಿಗ್ರಿ ಡಿಸ್ಕೌಂಟ್ ಹೋಲ್ಡರಾಗಿ ರಾಜಕೀಯಕ್ಕೆ ಹೆಂಗೆ ಬಂದು ಸರ್? ನೀವು ರಾಜಕೀಯದ್ದು ನನಗೆ ಈ ಮುಂಚೆಯಿಂದಲೂ ಅದರದ್ದು ನಮ್ಮ ತಂದೆಯವರು ಏಕಾಂತಯ್ಯನವರ ಶಿಷ್ಯರು, ಮಾಜಿ ಸಚಿವರು ಶ್ರೀಮಾನ್ ಏಕಾಂತಯ್ಯನವರ ಶಿಷ್ಯರಾಗಿ ಕೆಲಸ ಮಾಡ್ತಿದ್ರು. ನಾನು 93ರಲ್ಲಿ SLC ಓದಬೇಕಾದ್ರೆ ಚಿತ್ರದುರ್ಗದಲ್ಲಿ ನಾನು SLC ಓದ್ತಿದ್ದೆ. ಅವಾಗ 94 ಚುನಾವಣೆ ಬಂದಿತ್ತು. ಹೆಗ್ಡೆ ಅವರ ನೇತೃತ್ವದಲ್ಲಿ ವಿಧಾನಸಭಾ ಚುನಾವಣೆ ದೇವೇಗೌಡರು, ಶ್ರೀಮಾನ್ ದೇವೇಗೌಡರು, ರಾಮಕೃಷ್ಣ ಹೆಗ್ಡೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಯಿತು. ಆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಸಕ್ರಿಯ ರಾಜಕಾರಣ ಮಾಡ್ತಿದ್ದರು. ಹಾಗಾಗಿ ನನಗೂ ಆ ರಾಜಕಾರಣದ್ದು ಆಸಕ್ತಿ. ಹಾಂ ಸರ್, ನೀವು ಆರಂಭದ ದಿನಗಳಲ್ಲಿ ನೀವು ಬಟ್ಟೆ ವ್ಯಾಪಾರ ಆಗಿರ್ತೀರ, ಯಾವುದೇ ಪಕ್ಷಕ್ಕೆ ಗುರುಸಿರಲ್ಲ. ಆರಂಭದಲ್ಲಿ ನೀವು ಯಾವ ಪಕ್ಷಕ್ಕೆ ಇನ್ವಾಲ್ವ್ ಆಗಿದೆ ಸರ್? ನಾನು ಡಿಗ್ರಿ ಓದಬೇಕಾದ್ರೆ ABVP ಸಕ್ರಿಯಗೊಂಡಿದ್ದೆ. ಚಳ್ಳಕೆರೆ ತಾಲೂಕು ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. ಅದಾದ ನಂತರ ಲೋಕಶಕ್ತಿ ತಾಲೂಕು, ಹಿರಿಯೂರು ತಾಲೂಕು ಲೋಕಶಕ್ತಿ ಅಧ್ಯಕ್ಷ. ಲೋಕಶಕ್ತಿ ರಾಮಕೃಷ್ಣ ಹೆಗ್ಡೆ ಅವರ ಲೋಕಶಕ್ತಿಯಲ್ಲಿ ನಾನು ಹಿರಿಯೂರು ತಾಲೂಕು ಯುವ ಘಟಕಕ್ಕೆ ಅಧ್ಯಕ್ಷ ಆಗಿ ಆಯ್ಕೆ ಆದೆ. ಅಲ್ಲಿಂದ ನನ್ನ ಪ್ರಯಾಣ ಮುಂದುವರಿತು ರಾಜಕೀಯ. ಹೌದು. ಅದು ನಂತರ JDUನಲ್ಲಿ ಮರ್ಜ್ ಆಯಿತು. ಲೋಕಶಕ್ತಿ JDUನ ಜಿಲ್ಲಾ ಅಧ್ಯಕ್ಷನಾಗಿ, ಯುವ ಘಟಕದ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ನನಗೆ ಹಿರಿಯರಾದ ಚನ್ನಬಸಪ್ಪನವರ ಆಶೀರ್ವಾದದಿಂದ BT ಚನ್ನಬಸಪ್ಪನವರು ಅವರು ಜಿಲ್ಲಾಧ್ಯಕ್ಷರಾಗಿದ್ದರು ಚಿತ್ರದುರ್ಗಕ್ಕೆ. ನನ್ನ ಜೊತೆಯಲ್ಲೇ ದಾವಣಗೆರೆಗೆ ಶಿವಶಂಕರ್ ಸರ್ ಅವರು ಯುವ ಜನತಾದಳದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಶಿವಶಂಕರ್ ಅವರು. ನಮ್ಮ ರಾಜ್ಯಾಧ್ಯಕ್ಷರು ಕೋನರೆಡ್ಡಿ ಅವರು, ನವಲಗುಂದ MLA ಕೋನರೆಡ್ಡಿ ಅವರು ಇದ್ದರು. ಹಾಗಾಗಿ ಹಿಂಗೆ ರಾಜಕಾರಣದಲ್ಲಿ JDU ನಂತರ ನಾನು 2003ರಲ್ಲಿ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಹಿರಿಯೂರು ತಾಲೂಕು ಕೋಡಿಹಳ್ಳಿ ಗ್ರಾಮದಲ್ಲಿ ಜನತಾದಳ ಪಕ್ಷಕ್ಕೆ ಸೇರ್ಪಡೆಯಾದೆ. JDS ಪಕ್ಷಕ್ಕೆ? ಹೌದು. ಅವಾಗ ಅಧ್ಯಕ್ಷರು ಸಿದ್ದರಾಮಯ್ಯ ಸಾಹೇಬರು ಇದ್ದರು. ಅವ್ರ ನೇತೃತ್ವದಲ್ಲಿ ಸೇರ್ಪಡೆಯಾದೆ JDS. ಸರ್, JDS ಸೇರ್ಪಡೆಗೆ 2003ರಲ್ಲಿ ಸೇರ್ಪಡೆ ಆಗ್ತದೆ. ಅವ್ರು 2004 ವಿಧಾನಸಭಾ ಚುನಾವಣೆ ಆಗುತ್ತೆ. ಆದ ನಂತರ 5ರಲ್ಲಿ ಸಿದ್ದರಾಮಯ್ಯನವರು ಒಂದು ಹುಬ್ಬಳ್ಳಿಯಲ್ಲಿ ಒಂದು 5 ಕಾರ್ಯಕ್ರಮ ಮಾಡ್ತಾರೆ. ಅವ್ರು ಚೀಫ್ ಗೆಸ್ಟ್ ಆಗಿ ಇವ್ರು ಕರೆಸಿರ್ತಾರೆ ಅಲ್ಲಿ. ಅವಾಗ ಇವ್ರು ಹೋದಾಗ ಏನು ಮಾಡ್ತಾರೆ, ದೇವೇಗೌಡರು ಹೋಗೋಣ ಅಂತ ಅವ್ರು ಹೇಳಿರ್ತಾರೆ. ಅವ್ರು ಉಲ್ಲಂಘನೆ ಮಾಡಿ ಹೋಗಿದಾಗ ಅವ್ರು ಉಚ್ಚಾರಣೆ ಮಾಡ್ತಾರೆ, ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ, ಮಂಚಲಿ ಮಾದೇವಣ್ಣ ಮತ್ತು ಸಿದ್ದರಾಮಯ್ಯನವರು. ಅವಾಗ ನೀವು ಸಿದ್ದರಾಮಯ್ಯನಿಂದ ಹೋದ ಅಥವಾ JDS ಉಳ್ಕೊಂಡ್ರೆ ಸರ್? ನೀವು ಇಲ್ಲ, ಸಿದ್ದರಾಮಯ್ಯ ಸಾಹೇಬರಿಂದಲೇ ಹೋದ್ವಿ. ನಾನು ಅವರ ಪಕ್ಕ ಅನುಯಾಯಿ, ಶಿಷ್ಯ. ಅವರ ದಾರಿಯನ್ನೇ ನಾನು ತುಳಿದೆ. ಐಂದ ಸೇರ್ಪಡೆ ಆದೆ. ಐಂದಾದಲ್ಲಿ ನನ್ನ ಸ್ಟೇಟು ಪ್ರಧಾನ ಕಾರ್ಯದರ್ಶಿಯಾಗಿ ಮುಕುಡಪ್ಪನವರು ಮಾಡಿದರು. ಐಂದ ಸಂಘಟನೆಯಲ್ಲಿ ತೊಡಗಿಕೊಂಡು ಹುಬ್ಬಳ್ಳಿ, ಹಾಸನ, ತುಮಕೂರು ಪ್ರತಿ ಜಿಲ್ಲೆಯಲ್ಲೂ ಕಾರ್ಯಕ್ರಮ ಮಾಡಿದ್ವಿ. 30 ಸಮಾವೇಶ ಹುಬ್ಬಳ್ಳಿ ಧಾರವಾಡ ಮತ್ತು ತುಮಕೂರು, ಹಾಸನ ಜಿಲ್ಲೆಗಳಲ್ಲಿ ಬೃಹತ್ ಸಮಾವೇಶಗಳು ಆಯಿತು. 5 ಸಮಾವೇಶ. ಅದರಲ್ಲಿ ಸಂಘಟನೆಯಲ್ಲಿ ಭಾಗಿಯಾಗಿ ನಂತರ ABPJD ಮಾಡಿದರು. ABPJDಯಲ್ಲಿ ಎಲ್ಲ ABPJDಯಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಿಸಿದ್ರು. ಕೆಲವು ಸ್ಥಾನಗಳನ್ನು ಸಹ ಗೆದ್ದರು. ಅದಾದ ನಂತರ 2006ರಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ
ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಸೇರ್ಪಡೆ ಆದರು. ನಾನು ಅವ್ರ ಜೊತೆಗೆ ಕಾಂಗ್ರೆಸ್. ಅಂದರೆ ನಿಮಗೆ ರಾಜಕೀಯ ಗುರುಗಳು ಅಂದರೆ ನಿಮ್ಮ ಒಂದು ಇದಕ್ಕೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ನಾವು ಒಂದು ಚುನಾವಣೆ ಆಗಿರ್ಬೋದು ಎಲ್ಲ ಒಂದು ಮಾತನಾಡಿದ್ರೆ ಸಿದ್ದರಾಮಯ್ಯನವರು ನಿಮ್ಮ ಗುರುಗಳು ಅಂದರೆ ಸಿದ್ದರಾಮಯ್ಯನವರೇ. ಇಲ್ಲಿ ಸ್ಥಳೀಯವಾಗಿ ಪ್ರಥಮವಾಗಿ ನನಗೆ ಚನ್ನಬಸಪ್ಪನವರು ಇದ್ದರು. ಆದ ನಂತರ ತಿಪ್ಪೇಸ್ವಾಮಿ ಅವರು ಮಾಜಿ ಸಚಿವರು ಅವ್ರ ನೇತೃತ್ವದಲ್ಲಿ ಜನತಾದಳದಲ್ಲಿದ್ದೆ. ಆದ ನಂತರ ನನಗೆ ಸುಧಾಕರ್ ಸಾಹೇಬರು ಗಾಡ್ಫಾದರ್ ಹಿರಿಯೂರು ಕ್ಷೇತ್ರಕ್ಕೆ 2008ಕ್ಕೆ ಅವ್ರು ಬಂದ ನಂತರ ಅವರು ನನ್ನ ಕೈ ಹಿಡಿದು ಈ ಮಟ್ಟಕ್ಕೆ ಮಾಡಿದರು. ಸರ್, ನೀವು ಅಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತೀರಾ, JDSನಿಂದ ಹಿಂದೆ ಮಾಡ್ತೀರಾ, BJP ಮಾಡ್ತೀರಾ. ಅದಾದ ನಂತರ ಕಾಂಗ್ರೆಸ್ಸಿನಲ್ಲಿ ನೀವೇನೇನು ಪದವಿ ತೊಗೊಂಡ್ರಿ ಸರ್? ಕಾಂಗ್ರೆಸ್ನಲ್ಲಿ ದಿನೇಶ್ ಗುಂಡೂರಾವ್ ಸಾಹೇಬರ ನೇತೃತ್ವದಲ್ಲಿ ನನ್ನ ಸ್ಟೇಟ್ ಸಂಘಟನಾ ಕಾರ್ಯದರ್ಶಿಯಾಗಿ ಯುವ ಘಟಕಕ್ಕೆ ಕಾಂಗ್ರೆಸ್ನಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಮಾಡಿದರು. ಅದಾದ ನಂತರ KPCC ಸಹ ಸದಸ್ಯನಾಗಿ ಮಾಡಿದರು. ಮೇನ್ ಕಾಂಗ್ರೆಸ್ಗೆ ಮಾಡಿದರು. ಅದಾದ ನಂತರ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿದೆ. ಈಗ ಆಲ್ರೆಡಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮತ್ತು KPCC ಸಹ ಸದಸ್ಯನಾಗಿಯೂ ಈಗ ಆಲ್ರೆಡಿ ಕೆಲಸ ಮಾಡ್ತಿದ್ವಿ. 3 ಸಾರಿ DCC ಬ್ಯಾಂಕು ನಾಮನಿರ್ದೇಶನ ಸದಸ್ಯನಾಗಿ ಕುರಿಮಾ ಮಂಡಲ ಸದಸ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಇಲ್ಲ, ಎಲೆಕ್ಟೆಡ್ ಕೆಲಸ. ಸರ್, ಅದಾದ ನಂತರ ನಿಮ್ಮ ಮನೆಯವರು ಜಿಲ್ಲಾ ಪಂಚಾಯತಿ ಟಿಕೆಟ್ ತೊಗೊಂಡು ಗೆದ್ದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ಆಗ್ತಾರೆ. ಅದು ಹೆಂಗೆ ಸರ್? ಅದು 2016ರಲ್ಲಿ ಸುಧಾಕರ್ ಸಾಹೇಬರು ನಮ್ಮನ್ನು ಗುರುತಿಸಿ ಮಸ್ಕಲ್ ಕ್ಷೇತ್ರಕ್ಕೆ, ಹಿರಿಯೂರು ತಾಲೂಕು ಮಸ್ಕಲ್ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟರು. ಅಲ್ಲಿ ನಂದು ಸಣ್ಣ ಸಮಾಜ, ಒಂದು 1.5-2 ಒಳಗೆ ಇರೋದು ನಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ. ಎದುರಾಳಿ ಅಭ್ಯರ್ಥಿ ಅವ್ರದ್ದು ಭಾಳ ಮುಖ್ಯವಾದ ಜನತಾದಳದ ಪಕ್ಷದಲ್ಲಿ ನಿಂತಿದ್ರು. ಜೊತೆಗೆ ಅವ್ರ ಸಮಾಜವೂ ಸಹ ಬಲಿಷ್ಠವಾಗಿ ಸಮುದಾಯ ಆಗಿತ್ತು. ಅವರು ಸೋಲಿಲ್ಲದ ಸರ್ದಾರ್ ಅವರು ಎದುರಾಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದಲೂ ತಾಲೂಕ್ ಪಂಚಾಯತಿ ಅಧ್ಯಕ್ಷರು APMC ಅಧ್ಯಕ್ಷರಾಗಿ ಸತತವಾಗಿ ಅವರು ಗೆಲ್ತಾ ಬಂದಿದ್ದರು. ನಾನು ಯುವಕನಾಗಿ ಮತದಾರರ ಮುಂದೆ ಹೋದಾಗ ಮತದಾರರು ನನ್ನ ಆಶೀರ್ವಾದ ಮಾಡಿದರು, ನಮ್ಮ ಪತ್ನಿ ಶಶಿಕಲಾ ಸುರೇಶ್ ಬಾಬು ಅವರಿಗೆ. ಅದಾದ ನಂತರ ಎಷ್ಟು ಓಟಲ್ಲಿ ವಿನ್ ಆದರು? 485 ಹಣಾಣಿ ಇತ್ತು. 485ರಲ್ಲಿ ವಿಜೇತನಾದ್ವಿ. ಅದಾದ ನಂತರ ನನಗೆ ಸುಧಾಕರ್ ಸಾಹೇಬರ ಆಶೀರ್ವಾದದಿಂದ 2ನೇ ಸಾರಿನೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಕೈತಪ್ಪಿ ಪಾಪ ನಮ್ಮ ಒಪ್ಪಂದ ಆಗಿತ್ತು 4 ಜನಕ್ಕೆ. ಸೌಭಾಗ್ಯ ಬಸವರಾಜನವ್ರು ಬಿಟ್ಟುಕೊಡೋದ ಕಾರಣಕ್ಕೆ ಅವಿಶ್ವಾಸ ತಂದು ಇಳಿಸಿ ನನ್ನ ಕೊನೆಗೆ ಅಧ್ಯಕ್ಷನಾಗಿ ಮಾಡಿದರು. ಅಂದರೆ ಸೌಭಾಗ್ಯವನ್ನು ಇಳಿಸಿದ ಮೇಲೆ ನೀವು ಆಗಿದ್ದು? ಅವ್ರು ಇಳಿಸಿದ ಮೇಲೆ ಇನ್ನೊಬ್ಬರು ನಮ್ಮ ಸಹೋದರ ಸಮಾಜದವರಿಗೆ ಅವಕಾಶ ಸಿಕ್ತು. ಅದಾದ ನಂತರ ನನಗೆ ಎಷ್ಟು ತಿಂಗಳು ಆಗಿದೆ ಸರ್ ಮೇಡಮ್? 11 ತಿಂಗಳು 20 ದಿವಸ ಆಯಿತು. ಸರಿ, ಅದಾದ ನಂತರ ಸಿದ್ದರಾಮಯ್ಯನವರು ಗಡಿಯಲ್ಲಿ ಬೆಳೀತೀರಿ ನೀವು. ಈಗ ಗಡಿಯಲ್ಲಿ ಬೆಳೆದ ನಂತರ ಮತ್ತು ಮೇಡಮ್ ಆದ ನಂತರ ನಿಮಗೆ ಮತ್ತೇನು ಪದವಿಗಳು ಸಿಕ್ಕು ಸರ್? ಅವಕಾಶಗಳು ಇನ್ನೂ ಸಿಕ್ಕಿಲ್ಲ. ನಾವು ಇಲ್ಲೇವರೆಗೂ ನನಗೆ ಇನ್ನೊಬ್ಬರು ಗಾಡ್ಫಾದರ್ ಸರ್ ಇದ್ದಾರೆ ಸಿದ್ದರಾಮಯ್ಯನವರು ಅಷ್ಟೇ. ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರು ಸಹ ಅವರು ನಾನು ನಂಬ್ಕೊಂಡು ಅವ್ರ ಜೊತೆಗೆ ಚೆನ್ನಾಗಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಅವಕಾಶಗಳು ಸಿಗ್ತವೆ ಅಂತೇಳಿ ಪಕ್ಷಕ್ಕೆ ದುಡಿತಿದ್ದೀನಿ. ಹಾಗಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ 20 ವರ್ಷ ಸತತವಾಗಿ 20 ವರ್ಷ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀನಿ. ನನ್ನ ಸುದೀರ್ಘ ರಾಜಕಾರಣ 26 ವರ್ಷ ಆಗಿದೆ. 26-27 ವರ್ಷ ಆಗಿದೆ. 99ರಲ್ಲಿ ಲೋಕಶಕ್ತಿ ಅಧ್ಯಕ್ಷ ಆಗಿದ್ದೆ. ಅಲ್ಲಿಂದ ಇಲ್ಲೇವರೆಗೂ ಸುದೀರ್ಘ ರಾಜಕಾರಣ ಮಾಡ್ಕೊಂಬರ್ತಿದ್ವಿ. ಒಂದಲ್ಲ ಒಂದು ದಿವಸ ಯಾವುದಾದ್ರೂ ಸ್ಥಾನ ಸಿಗ್ಬೋದು ಅಂತೇಳಿ ಹಿರಿಯ ನಮ್ಮ ರಾಜಕಾರಣದಲ್ಲಿ ನಮ್ಮ ಏನು ನಾವು ನಂಬಿದಂಥ ಮುಖಂಡರುಗಳು ನಮ್ಮನ್ನು ಕೈ ಬಿಡಲ್ಲ ಅನ್ನೋದು ನನಗೆ ಆಶಾಭಾವನೆ ಇದೆ. ಮತ್ತು ಜೊತೆಗೆ ಜನಗಳ ಜೊತೆಗೆ ಯಾವತ್ತೂ ನಾನು ನಿರಂತರ ಸಂಪರ್ಕದಲ್ಲಿ ಸಮಾಜ ಸೇವೆ ಮಾಡ್ತಾ ಇದು ಒಂದು ರಾಜಕಾರಣದಲ್ಲಿ ಮುಂದುವರಿತೀನಿ. ಸರ್, ಅದಾದ ಜೊತೆಗೆ ನೀವು ರಾಜಕೀಯ ಪಕ್ಷದ ಜೊತೆಗೆ ನಿಮ್ಮ ಸಮುದಾಯದಲ್ಲಿನೂ ರಾಜ್ಯ ನಿರ್ದೇಶಕರಾಗಿ ಪೂರ್ವ ಸಂಘಕ್ಕೆ ಮತ್ತು ಜಿಲ್ಲಾ ಕಾರ್ಯದರ್ಶಿಯಾಗಿ ಹಲವಾರುಗಳ ಒಂದು ಹುದ್ದೆನ ಇದು ಮಾಡಿ ಸರ್. ಅದು ಹೆಂಗೆ?
ಅವರು ಎಲೆಕ್ಟೆಡ್ ಅನ್ಕಂಟೆಸ್ಟ್ ಅವರು ಅನ್ಕಂಟೆಸ್ಟ್ ಮಾಡಿದ್ರು. ಅನ್ಕಂಟೆಸ್ಟ್ ನಮ್ಮ ಜಿಲ್ಲೆಯಲ್ಲೇ ಮೂವರು ನಮ್ಮ ಸ್ವಾಮೀಜಿಗಳು ಇದ್ದಿದ್ದರಿಂದ ಇಲ್ಲಿ ಚುನಾವಣೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಪ್ರತಿ ಸಾರಿ ಅನ್ಕಂಟೆಸ್ಟ್ ಮಾಡ್ತಾರೆ. ಆ ಸಾರಿ ನನ್ನನ್ನು ಗೋವಿಂದಪ್ಪ ಸಾಹೇಬರು ಮತ್ತು ನಮ್ಮ ಗುರುಗಳು ಗುರುತಿಸಿ ಅನ್ಕಂಟೆಸ್ಟ್ ಮಾಡಿದರು. ಸರ್, ನೀವು ಸಮಾಜದ ರಾಜ್ಯದ ಉನ್ನತ ಹುದ್ದೆ ಕುರುಬ ಸಮಾಜದ ಪ್ರಾದೇಶಿಕ ಕುರುಬ ಸಂಘದ ರಾಜ್ಯದ ಉನ್ನತ ಸದಸ್ಯರು ಮತ್ತು ಅಧ್ಯಕ್ಷರು ಇಡೀ ರಾಜ್ಯಕ್ಕೆ. ಆ ಸಂದರ್ಭದಲ್ಲಿ ನಿಮ್ಮ ಒಂದು ಚಳ್ಳಕೆರೆ ಇರ್ಬೋದು ಹಿರಿಯೂರು ಕ್ಷೇತ್ರದಲ್ಲಿ ಏನಾದರೂ ಹಾಸ್ಟೆಲ್ ಏನಾದರೂ ಡೆವಲಪ್ಮೆಂಟ್ಸ್ ಮಾಡಿ ಸರ್? ನಿಮ್ಮ ಹೌದು, ಚಳ್ಳಕೆರೆ ಹಾಸ್ಟೆಲ್ ಅವಾಗ ಪ್ರಗತಿಯಲ್ಲಿತ್ತು. ಹಾಂ ಸರ್. ಹಾಸ್ಟೆಲ್ಗೆ ಆಗಿನ ರಾಜ್ಯ ಸಂಘದ ವತಿಯಿಂದ 10 ಲಕ್ಷ ರೂಗಳನ್ನು ಸಹಾಯಧನ ಮೂಲಕ ಕೊಡಿಸಿದ್ವಿ. ಹಾಂ ಸರ್. ಜಿಲ್ಲಾ ಸಂಘದಲ್ಲಿಯೂ ಸಹ ಅವಾಗ ಕಾರ್ಯಕ್ರಮಗಳು ನಡೀತಿದ್ವು. ನಿಶಾಲಿ ಜಯಣ್ಣವರು ಅಧ್ಯಕ್ಷರಿದ್ದರು. ನಾನು ನಮ್ಮ ಸ್ನೇಹಿತರು ಗುರ್ಲಿಂಗಪ್ಪನವರು, ಮಂಜಣ್ಣನವರು, ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಮಂಜುನಾಥ್ ಅವರು ಸೇರಿ ಅಲ್ಲಿಗೂ ಸಹ ಜಿಲ್ಲಾ ಸಂಘಕ್ಕೂ ಸಹ ಅನುದಾನ ಕೊಡಿಸುವುದರ ಮೂಲಕ ಚಳ್ಳಕೆರೆ ಕೆಲವು ಭಾಗಗಳಲ್ಲಿ ಏನು ನಮ್ಮ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಇರ್ಬೋದು, ವಿದ್ಯಾಭ್ಯಾಸಕ್ಕೆ ಇರ್ಬೋದು, ಭಾಳಷ್ಟು ಸಹಾಯ ಮಾಡಿಸಿದ್ವಿ ಸಮಾಜದ. ನಿಮ್ಮ ರಾಜಕೀಯ ಗುರುಗಳು ಸಿದ್ದರಾಮಯ್ಯ ಅವರು ಇರೋದ್ರಿಂದ, ಮುಖ್ಯಮಂತ್ರಿಗಳು ಆಗಿರೋದ್ರಿಂದ ಮತ್ತು ಎಲ್ಲರೂ ಹೋಗಿ ಮುಖ್ಯಮಂತ್ರಿ ಕಾಣಕ್ಕಾಗಲ್ಲ. ಮತ್ತು ನೋಡೋಕೆ ಲೀಡರ್ ಇರ್ತಾರೆ. ಈಗ ನೀವು ಎಲ್ಲರೂ ಸಿದ್ದರಾಮಯ್ಯ ಕಾಣಕ್ಕೆ ನಿಮ್ಮನ್ನೇ ಕಾಣ್ತಾರೆ. ಎಲ್ಲರೂ ಸಮುದಾಯದ ಒಬ್ಬ ಉನ್ನತ ಹುದ್ದೆಗಳು ಅಂದಾಗ ಅವ್ರ ಮುಖಾಂತರ ನೀವು ಏನು ಮಾಡ್ತೀವಿ ಸರ್ ನಿಮ್ಮ ಒಂದು ಅವಧಿಯಲ್ಲಿ? ಅವ್ರ ಮುಖಾಂತರ ಈಗ ಆಗಬೇಕಾಗಿರೋ ಕೆಲಸ ಕಾರ್ಯಗಳನ್ನ ಭಾಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿಸಿದ್ವಿ. ಹಾಂ ಸರ್. ಈಗ ಅವರು ಸಹ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈಗ ಅವ್ರದ್ದೇ ಆದ ನಿಯಮಗಳು ಇರ್ತವೆ, ಪ್ರೋಟೋಕಾಲ್ ಇರುತ್ತೆ. ಬಡವರು ಕೆಲಸ ಕಾರ್ಯಗಳನ್ನ ನಮಗೆ ಹೇಳಿದಾಗ ನಾವು ಸಹ ಕೆಲವೊಂದು ಮಾಡಿಸ್ಕೊಟ್ರಂಥ ನಿದರ್ಶನಗಳು ಇದ್ದಾವೆ. ಸರ್, ನಿಮ್ಮ ಮನೆಯವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಾಗ ಭಾಳ ಟಿ ವಿಯಲ್ಲಿ, ಪೇಪರಲ್ಲಿ, ಪ್ರತಿಯೊಂದರಲ್ಲಿನೂ ಅವರು ಭಾಳ ಅಬ್ಸರ್ವ್ ಮಾಡಿ ಇದು ಮಾಡಿ ಮಾಡೋ ಸರ್ ಎಲ್ಲವನ್ನು ಭಾಳ ಇಂಟ್ರೆಸ್ಟ್ ಉಂಟು. ಆ ಸಂದರ್ಭದಲ್ಲಿ ಮೇಡಮ್ ಅವರ ಅಧ್ಯಕ್ಷ ಸಂದರ್ಭದಲ್ಲಿ ನೀವು ಹೆಸರುಳಿಯಂಥ ಕೆಲಸಗಳನ್ನು ಏನಾದ್ರು ಮಸ್ಕಲಲ್ಲಿ ಅಥವಾ ನಿಮ್ಮ ಹಿರಿಯೂರು ಕ್ಷೇತ್ರದಲ್ಲಿ ಮಾಡಿದ ಕೆಲಸಗಳನ್ನು ಹೇಳ್ಬೋದು? ಹಿರಿಯೂರು ಮಸ್ಕಲ್ ಕ್ಷೇತ್ರದಲ್ಲಿ 23 ಬಸ್ ಸ್ಟ್ಯಾಂಡ್ ಕೊಟ್ಟಿದ್ವಿ. 23 ಬಸ್ ಸ್ಟ್ಯಾಂಡ್ ಅಂದರೆ ಜಿಲ್ಲಾ ಪಂಚಾಯತ್ ಎಲ್ಲ ಹಳ್ಳಿ? ಹೌದು. ಕೆಲವು ಹಳ್ಳಿಗಳಲ್ಲಿ ಜಾಗ ಸಿಗದ ಕಾರಣ ಕೊಡೋಕ್ಕಾಗಿಲ್ಲ. 23 ಬಸ್ ಸ್ಟ್ಯಾಂಡ್ಗಳನ್ನ 6 ಲಕ್ಷ, ಆಗಿನ ಕಾಲದಲ್ಲಿ 6 ಲಕ್ಷ 7 ಲಕ್ಷದವರೆಗೂ ಬಸ್ ಸ್ಟ್ಯಾಂಡ್ನ ಮಾಡಿ ನಮಗೆ ಕಡಿಮೆ ಅನುದಾನ ಇದ್ರೂ ಸಹ ನಾವು ಸುಧಾಕರ್ ಸಾಹೇಬರ ಜೊತೆಗೆ ಅವರು ಅನುದಾನದಲ್ಲೂ ಕೆಲವು ಬಸ್ ಸ್ಟ್ಯಾಂಡ್ಗಳನ್ನ ಮರ್ಜ್ ಮಾಡಿ ಕೆಲವು ತಾಲೂಕ್ ಪಂಚಾಯತ್ ಸದಸ್ಯರು ನಮ್ಮ ಕೈ ಕೆಳಗಿದ್ದಂಥ ಅವ್ರ ವಿಶ್ವಾಸ ತಗೊಂಡು ಅವ್ರದ್ದು ಅನುದಾನ ಮತ್ತೆ ನಮ್ಮ ಅನುದಾನ ಮರ್ಜ್ ಮಾಡಿ ತಂಗುದಾಣಗಳನ್ನ ಮಾಡಿದ್ವಿ. ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯಲ್ಲಿ 23%. ಹೌದು. ಮಸ್ಕಲ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದೇ ಗ್ರಾಮಗಳಲ್ಲಿ. ಹೌದು. ಕೆಲವು ಎಲ್ಲ ಗ್ರಾಮಗಳಲ್ಲಿ ಇದಾವೆ. ಗ್ರಾಮಗಳು ಇಲ್ಲದ ಕಡೆ CC ರಸ್ತೆ, ಚರಂಡಿ, ಮತ್ತೆ ಶಾಲೆ ದುರಸ್ತಿ ಕಾರ್ಯ, ಅಂಗನವಾಡಿ ದುರಸ್ತಿ ಕಾರ್ಯ, ನಮ್ಮ ಅನುದಾನದಲ್ಲಿ ಬರುವಂತ ಅನುದಾನವನ್ನೇ ಬಳಕೆ ಮಾಡ್ಕೊಂಡು ಮಾಡಿರುವಂತ ಈಗಲೂ ನಿದರ್ಶನಗಳು ನಮ್ಮ ಕ್ಷೇತ್ರಕ್ಕೆ ಹೋದ್ರೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ. 23% ಜಿಲ್ಲಾ ಪಂಚಾಯತ್ ಉಪಯೋಗ ಮಾಡ್ತಾರಲ್ಲ, ಒಬ್ಬ ಶಾಸಕರನ್ನ 15% ಕೊಡಲ್ಲ. ನಮ್ಮ ಜಗಳೂರು ಏನು ಹಿಂದಿನ ಶಾಸಕರು ರಾಮಚಂದ್ರಪ್ಪರು, ರಾಜೇಶ್ ಅವರು ಮಾಡಿದ ಅದೇ ಬಸ್ ಸ್ಟ್ಯಾಂಡ್ ಮಾದರಿ ತಂದು ಇಲ್ಲಿ ನಾವು ಮಾಡಿದ್ವಿ. ಒಟ್ಟು ವ್ಯಾಪ್ತಿ ಎಲ್ಲ ಮಾಡಿದಿಲ್ಲ ಸರ್. ಈಗ ರಾಜಕಾರಣ ಅಂದ ತಕ್ಷಣ ಆಶಾವಾದ ಜಾಸ್ತಿ ಮತ್ತು ಬಯಕೆ ಜಾಸ್ತಿ ಇರುತ್ತೆ, ನಾನು ಮುಂದೆ ಏನಾದ್ರು ಆಗ್ಬೇಕಂತ. ಈಗ ಹಂಗಾಗಿ ನಿಮ್ಮ ಗುರುಗಳಾಗಿರ್ತಕ್ಕಂಥ ಮಾಜಿ ಸಚಿವರು ಅಕಾಲಿಕವಾಗಿ ಮನ ಬಂದಿದ್ದಾರೆ. ಹಂಗಾಗಿ ನಿಮಗೇನಾದ್ರು ಒಂದು ಆಸಕ್ತಿ ಇದೆ ಸರ್ ಒಂದು ವಿಧಾನಸಭಾ ಟಿಕೆಟ್? ಹೌದು, ನಾವು ಯಾರು ಬಂದಿರೋದ್ರಿಂದ ರಾಜಕಾರಣದಲ್ಲಿ ಯಾರು ಸನ್ಯಾಸಿಗಳಲ್ಲ. ರಾಜಕಾರಣದಲ್ಲಿ ಎಲ್ಲ ಆಸೆ ಇರುತ್ತೆ. ನಮಗೂ ಮುಂದೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಬೇಕು, ಶಾಸಕರಾಗಬೇಕು ಎಂಬುದು ಎಲ್ಲರಿಗೂ ಇರುತ್ತೆ, ಆಶಾಭಾವನೆ ಇರುತ್ತೆ. ಆದರೆ ಈಗ ನಮ್ಮ ಸುಧಾಕರ್ ಸಾಹೇಬರು ಕಾರಣಾಂತರಗಳಿಂದ ಅವರು ಅಕಾಲಿಕ ಮರಣ ಹೊಂದಿದ್ದಾರೆ. ಈಗ ಆ ಸ್ಥಾನನ ಅವ್ರ ಕುಟುಂಬ ಕೊಡಬೇಕು ಎಂಬುದೇ ನಮ್ಮ ಒತ್ತಾಸೆ. ನಾವೆಲ್ಲರೂ ಈಗ ಹೈಕಮಾಂಡ್ನಲ್ಲೂ ಅದನ್ನೇ ಬೇಡಿಕೆ ಇಟ್ಟಿದ್ದೀವಿ. ಅವರು ಹೈಕಮಾಂಡ್ನಲ್ಲೂ ವಾತಾವರಣ ನೋಡ್ತಿದ್ದಾರೆ. ಅನುಕೂಲಕರ ವಾತಾವರಣ ಇರೋದ್ರಿಂದ ಅವ್ರಿಗೆ ಕೊಡ್ತಾರೆ ಅನ್ನೋದು ನಮ್ಮ ಆಶಾ ಮನೋಭಾವನೆ. ಏನಾದರೂ ಬೈ ಚಾನ್ಸ್ ಇಲ್ಲ ಕುಟುಂಬಕ್ಕೆ ಕೊಡಲ್ಲ, ಹೊರಗಡೆ ಕೊಡ್ತೀವಿ ಅಂದರೆ ನನ್ನ ಧರ್ಮಪತ್ನಿಯೂ ಸಹ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಿದ್ದಾರೆ, ಕೊಡಬೇಕು ಅನ್ನೋದು ಸ್ಥಳೀಯವಾಗಿರೋದ್ರಿಂದ ಕೊಡಬೇಕು ಅನ್ನೋದು ನನ್ನ ಆಸೆಯನ್ನು ನಾನು ಹೈಕಮಾಂಡ್ ಮುಂದೆ ಇಟ್ಟಿರೋದು ನಿಜ, ಅವರಿಗೆ ಗಮನಕ್ಕೆ ತಂದಿದ್ದೀನಿ. ನಾವು ಈ
ಒತ್ತಾಸೆ ನಮ್ದಿರೋದೇ ಅವ್ರ ಕುಟುಂಬಕ್ಕೆ ಕೊಡಬೇಕು, ಅವ್ರ ಕುಟುಂಬದವ್ರಿಗೆ ಗೆಲ್ಲಿಸ್ಕೋಬೇಕು ಅನ್ನೋದೇ ನಮ್ಮ ಆಸೆ. ಅವ್ರು ಅಕಸ್ಮಾತ್ ಆ ಕುಟುಂಬ ಪರಿಗಣನೆ ತಾಳಲ್ಲ ನಮಗೆ ಅವಕಾಶ ಕುಟುಂಬಕ್ಕೆ ಮಾಡ್ಕೊಡಿ. ಕೊಡಲ್ಲ ಅಂತ ಬಂದಾಗ ನಮ್ಮ ಕುಟುಂಬ ನನ್ನ ಆಸೆ ನಾನು ವ್ಯಕ್ತಪಡಿಸ್ತಾ ಕೇಳ್ಕೊಳ್ಳೋದ್ರಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಕೇಳ್ಕೊಂತೀವಿ ನಾವು. ಸರ್, ಯಾರಾಯ್ತು ನಿಮ್ಮ ಮನೆಯವರು ಒಂದು ಸ್ಥಳೀಯವಾಗಿ ಜಿಲ್ಲಾ ಪಂಚಾಯತ್ ಅನುಭವ, ನೀವು KPCC ಮೆಂಬರ್ ಆಗಿದ್ದೀರಾ ಮತ್ತು ಜಿಲ್ಲಾ ಮಟ್ಟದ ಕಾಂಗ್ರೆಸ್ ಒಂದು ಬಲವಾದ ದುಡಿದಿದ್ದೀರಾ. ಸುಮಾರು 2006ರಿಂದ ನಿಮ್ಗೆ 20 ವರ್ಷ ಸರ್ವಿಸ್ ಐತೆ ಕಾಂಗ್ರೆಸ್ ಪಕ್ಷಕ್ಕೆ. ಈಗ ರಾಜ್ಯಾಧ್ಯಕ್ಷರು BK ಹರಿಪ್ರಸಾದ್ ಆಗಿದ್ದಾರೆ, OBC ಸಮುದಾಯದವರು. ನಂಗೆ ಜಿಲ್ಲಾ ಅಧ್ಯಕ್ಷರು ಬದಲಾವಣೆ ಮಾಡ್ತಾರೆ, ಯಾಕಂದ್ರೆ ಒಂದು ರಾಜ್ಯದ ಬದಲಾವಣೆ ನಿಯಮಾವಳಿ, ಅದು ಪಕ್ಷದ ನಿಯಮಾವಳಿ. ಹಂಗಾಗಿ ನಿಮ್ಮದು ಒಂದು ಪೇಪರ್ಗಳಲ್ಲಿ ನಿಮ್ಮ ಹೆಸರು ಬರ್ತಾ ಇದೆ. ಇನ್ನು ನೀವು ಆಸೆ ಆಗ್ತಿದೆ ಸರ್ ಜಿಲ್ಲಾ ಅಧ್ಯಕ್ಷ ಕಾಂಗ್ರೆಸ್ ಕೊಟ್ಟರೆ ನಿಭಾಯಿಸ್ತೀವಿ. ನಿಭಾಯಿಸ್ತೀನಿ. ನಾನು ಜಿಲ್ಲಾ ಹೈಕಮಾಂಡು ಮತ್ತು ರಾಜ್ಯ ಮುಖಂಡರುಗಳು ಯಾವ ನಿರ್ಧಾರ ತಗೊಂತಾರೋ ಗೊತ್ತಿಲ್ಲ. ಅದಕ್ಕೆ ಆದ ಹೌದೌದು ಇದೀನಿ. ಅದಕ್ಕೆ ಆದ ಮಾನದಂಡಗಳು ಇರ್ತವೆ. ಮತ್ತೆ ಸಾಮಾಜಿಕ ನ್ಯಾಯ ನೋಡಿ ಕೊಡ್ಬೇಕಾಗುತ್ತೆ. ಈಗ ಜಿಲ್ಲೆಯಲ್ಲಿ ಯಾವ ಸಮಾಜಕ್ಕೆ ಕೊಟ್ಟಿಲ್ಲ ನಾವು ನೋಡಿ ಕೊಡ್ಬೇಕಾಗುತ್ತೆ. ಅವರು ಹೈಕಮಾಂಡ್, ಜಿಲ್ಲಾ ಹೈಕಮಾಂಡ್, ರಾಜ್ಯ ಹೈಕಮಾಂಡ್ ವಹಿಸ್ಕೊಂಡು ನೀವು ಮುಂದುವರ್ಸ್ಬೇಕು, ಪಕ್ಷನ ಮುನ್ನಡೆಸ್ಬೇಕು ಅಂದ್ರೆ ನಾನು ಅದಕ್ಕೆ ರೆಡಿ ಇದ್ದೀನಿ. ಸರ್, ಈಗ ನಿಮ್ಮದು ಒಂದು ಜಿಲ್ಲಾ ಅಧ್ಯಕ್ಷ ಆಸೆ ಇದ್ದೀರಾ, ಮೇಡಮ್ ಅವರು ಅಕಸ್ಮಾತ್ ಸುರೇಖರ್ ಫ್ಯಾಮಿಲಿ ಕೊಡಲಂದ್ರೆ ಅವ್ರು ಕೊಡ್ಕೊಂಡು ಆಸೆ ಇದೆ ನೀವು ಹೇಳ್ತಿದ್ದೀರಾ. ಅದು ಆದ ನಂತರ ಸರ್, ನಿಮ್ಮ ಒಂದು ಈ ಒಂದು ರಾಜಕೀಯ ಚಿತ್ರದುರ್ಗ ರಾಜಕೀಯ ಇದರಲ್ಲಿ ಆ ಒಂದು 7 ಬೀಳುಗಳ ನಡುವೆ ನಿಮ್ಗೆ ಇಷ್ಟೆಲ್ಲ ಒಂದು ಆರಂಭ ದಿನಗಳಲ್ಲಿ, ಯಾಕಂದ್ರೆ ನಿಮ್ಮದು ತಲೆಮಾಡಿಂದ ಬಂದಿರ್ತಕ್ಕಂಥವ್ರು, ಯಾಕಂದರೆ ಶ್ರೀಮಂತ ಕುಟುಂಬ ಅಲ್ಲ, ಆಮೇಲೆ ಬ್ಯಾಕ್ ಸಪೋರ್ಟು ರಾಜಕೀಯ ಇಲ್ಲ. ಹಂಗಾಗಿ ನೀವು ಎಲ್ಲರೂ ಫೇಲ್ ಆಗಿದ್ರು ಉಂಟು ಸರ್, ಅಂದರೆ ಯಾವುದೊಂದು ಮಾಡೋಕ್ಕೋಗಿ ಫೇಲ್ ಆಗಿ ಒಂದು ಹೊಡೆತದಿಂದ ಮತ್ತೆ ಮೇಲೆ ಬಂದಿರುತ್ತೆ ಸರ್ ರಾಜಕೀಯದಾಗೆ. ಯಾಕಂದರೆ ಯಾರೋ ಸಕ್ಸಸ್ಫುಲ್ ಇಮಿಡಿಯೇಟ್ ಹಾಕಾಗಲ್ಲ. ಈಗ ಸಚಿವ ಮಕ್ಕಳೇ ಜಲ್ದಿ ಮೇಲೆ ಹಾಕಾಗ ಸರ್ ಈ ಒಂದು ಇದರಲ್ಲಿ. ರಾಜಕೀಯದಲ್ಲಿ ನಾನು ABP JD ಕಡ್ದಾಗ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸುಧಾಕರ್ ಸಾಹೇಬರಿಗೆ ಫೋನ್ ಮಾಡಿ ಹೇಳಿದ್ರು. ಅವರು ಹಾಲಿ MLA 2004 ಚಳ್ಳಕೆರೆಯಲ್ಲಿ ಜಾಜೂರು ಕ್ಷೇತ್ರಕ್ಕೆ ನಾನು ಟಿಕೆಟ್ ಕೇಳಿದೆ ಸಿದ್ದರಾಮಯ್ಯ ಸಾಹೇಬ್ರನ್ನ. ಅವರು ಹೌದು, ನಾನು ಐಂದ ಜೊತೆಗೆ ಅವ್ರ ಜೊತೆಗೆ ಹೋದ್ನಲ್ಲ, ಸಿದ್ದರಾಮಯ್ಯ ಸಾಹೇಬ್ ಜೊತೆಗೆ ಹೋದ್ನಲ್ಲ, ಅಲಯನ್ಸ್ ಆಯ್ತು. ABP JD ಕಾಂಗ್ರೆಸ್ ಅಲಯನ್ಸ್ ಆಗಿ ಟಿಕೆಟ್ ಮಾಡ್ಕೊಂಡ್ರು. ಆ ಟೈಮಲ್ಲಿ ನಾನು ಹೋಗಿ ನಮ್ಮ ಗುರುಗಳನ್ನ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳಿದಾಗ ನಾ ಇನ್ನ ಕಾಂಗ್ರೆಸ್ ಸೇರಿರಲಿಲ್ಲ, ನಾನು ಅವ್ರ ಜೊತೆಗೆ ಇದ್ದೆ. ನನಗೆ ಕೇಳಿದಾಗ ಅವರು ಫೋನ್ ಮಾಡಿ ಸುಧಾಕರ್ ಸಾಹೇಬ್ರಿಗೆ ಹೇಳಿದ್ರು, ನೋಡಪ್ಪ ಹಿಂಗೆ ಜಾಜೂರು ಕ್ಷೇತ್ರ ಇದೆ, ನಾನು ಅದೇ ತನ ಮದುವೆ ಆಗಿದ್ದೆ, ನಮ್ಮ ಪತ್ನಿಗೆ ಕೇಳಿದ್ವಿ, ಕೊಡು ಅಂತ ಹೇಳಿದ್ರು. ಆಯ್ತು ಸರ್, ನನ್ನ ಕಾರ್ಯಕರ್ತರ ಜೊತೆಗೆಲ್ಲ ಮಾತಾಡಬೇಕು, ಮಾತಾಡಿ ನೋಡಿ ಒಂದು ನಿರ್ಧಾರ ಮಾಡ್ತೀನಿ ಅಂತೇಳಿ ಆ ಟೈಮಲ್ಲಿ ಹೇಳಿದರು. ಆ ಸಂದರ್ಭದಲ್ಲಿ ನನಗೆ ಕೊಡಲಿಲ್ಲ, ಏನು ಬೇಸರ ಏನಿಲ್ಲ, ರಾಜಕಾರಣದಲ್ಲಿ ಇದ್ದಿದ್ದೆ ಬಿಡು ಅಂತ ಸುಮ್ಮನಾದ್ವಿ. ಅದಾದ ನಂತರ ಮತ್ತೆ 2ನೇ ಬಾರಿ, ಅದಾದ ನಂತರ ತಿರ್ಗಾ ಮತ್ತೆ ಚುನಾವಣೆ ಬಂತು, ಜಿಲ್ಲಾ ಪಂಚಾಯತ್. ಕಾಂಗ್ರೆಸ್ನಲ್ಲಿ ಇದ್ದೆ ನಾನು, ಆಲ್ರೆಡಿ ಕಾಂಗ್ರೆಸ್ ಸೇರಿದ್ದೆ. ಸುಧಾಕರ್ ಸಾಹೇಬರು ಪಟ್ಟ ಶಿಷ್ಯನಾಗಿ ಅಡ್ಡಾಡ್ತಿದ್ದೆ. ಅವಾಗ ಮತ್ತೆ ನನಗೆ ಪಾಪ ಅವರು ಭಾಳ ಪ್ರಯತ್ನ ಮಾಡಿದರು ಕೊಡಿಸ್ಬೇಕು ಅಂತೇಳಿ. ಅವಾಗ್ಲೂ ನಮ್ಮರೇ ಸಮಾಜದ ಜಗನ್ನಾಥ್ ಅವರು ಪಟ್ಟಿ ಹಿಡಿದು ನಾನು ಆಡಲೇಬೇಕು ಅನ್ನೋದಕ್ಕೆ. ಯಾವ ಕ್ಷೇತ್ರ? ಜಾಜೂರು ಕ್ಷೇತ್ರ. ಅವಾಗ್ಲೂ ಮಿಸ್ ಆಯಿತು. 3ನೇ ಸರಿ ಮತ್ತೆ ಇನ್ನೇನು ಮಸ್ಕಲ್ ಕ್ಷೇತ್ರಕ್ಕೆ ಸಿಕ್ತು, ಆಡಿದ್ವಿ. ಮತ್ತು ಮೊನ್ನೆ ನಿಗಮ ಮಂಡಳಿಯಲ್ಲೂ ನಮ್ಮದು ಪಾಪ ಕೊನೆಯ ಹಂತದಲ್ಲಿ ನನಗೆ ತಪ್ಪಿದ್ದೂ ಇದೆ. ರಾಜಕಾರಣದಲ್ಲಿ ಹೌದು, ಸ್ಟೇಟ್ ಬೋರ್ಡ್ ಅಧ್ಯಕ್ಷರಾಗಿ ಶ್ರೀನಿವಾಸ ಅವರು ಪ್ರಯತ್ನ ಮಾಡಿದರು. ಅದು ಯಾವ ಕಾರಣದಿಂದ ತಪ್ಪಿತು ಅಂತ ನನಗೆ ಇಲ್ಲಿ ಅವ್ರಿಗೇನು ಹೇಳಿಲ್ಲ. ಒಟ್ಟು ತಪ್ಪು ಆಗಬೇಕಾಗಿತ್ತು, ತಪ್ಪಿತು. ಮುಂದಿನ ದಿನಗಳಾದ್ರೂ ಅವಕಾಶ ಸಿಗುತ್ತೆ ಅನ್ನೋದು ಆಶಾಭಾವನೆ ಇಟ್ಕೊಂಡಿದ್ವಿ. ರಾಜಕಾರಣದಲ್ಲಿ ಇದ್ದಿದ್ದೆ ಅದಲ್ಲೆಲ್ಲ, ನೋಡೋಣ ಮುಂದೆ ಏನೇನಾಗುತ್ತೆ ಅನ್ನೋದು. ಸರ್, ನಿಮ್ಮ ಸುದೀರ್ಘವಾದ ರಾಜಕೀಯ ಪಯಣದಲ್ಲಿ ಸೋಲು ಗೆಲುವು ಎಲ್ಲವನ್ನು ಕಂಡಿದ್ದೇವೆ. ನಿಮ್ಮ ಕುಟುಂಬನೂ ಭಾಳ ಕಾಮನ್ ಇದಾಗಿರೋದ್ರಿಂದ ನಿಮ್ದು ಯಾವುದೇ ಇದಿಲ್ಲ ಸರ್. ನಿಮ್ಮ ಓದೋ ವಯಸ್ಸಿನಲ್ಲಿ ಕಾಲೇಜ್ ಡೇಸಲ್ಲಿ ಒಂದು PUC ಓದಕ್ಕಾರೆ, ಹೈಸ್ಕೂಲ್ ಓದಕ್ಕಾರೆ, ಅವಾಗ ನೀವೇನಾದ್ರೂ ಕನ್ಸ್ಕೊಂಡಿದ್ದೆ ಸರ್, ನಮ್ಮ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ತೀನಿ ಆ ಥರ ಆಗಲ್ಲ? ನನಗೆ ನಾನು SLC ಫೇಲ್ ಆದೆ. ಫೇಲ್ ಆದ ನಂತರ ಚಿತ್ರದುರ್ಗದಲ್ಲಿ ನಮ್ಮ ತಂದೆಯವರು ಫರ್ನಿಚರ್ಸ್ ಅಂಗಡಿ ಇಟ್ಕೊಟ್ರು. ದುರ್ಗದಲ್ಲೇ. ಅದರಲ್ಲೂ ಕೊನೆಗೆ ವ್ಯವಹಾರದಲ್ಲಿ ಭಾಳಷ್ಟು ಅನಾನುಕೂಲ ಆಗಿ ಲಾಸ್ ಆಯಿತು. ಅದಾದ ನಂತರ ನನಗೆ ಊರಿಗೆ ಬಂದು ಮತ್ತೆ ಇಲ್ಲ, ಊರಲ್ಲಿ ಕನ್ಕೆರೆ ಗ್ರಾಮದಲ್ಲಿ ಬಂದು ನಾನು ಊರಲ್ಲಿ ಹೊಲದ ಕೆಲಸ ಮಾಡ್ಕೊಂಡು MA ಕಾದ್ಕೊಂಡು ಮತ್ತೆ ಎಕ್ಸಾಮ್ ಕಟ್ಕೊಂಡು SLCನ ಕಟ್ಕೊಂಡು ಪಾಸ್ ಆದ ನಂತರ ಅವಾಗಲೇ ನನಗೆಲ್ಲ ಒಂದು ಕಡೆಗೆ ರಾಜಕಾರಣದ್ದು ನನಗೆ ರಾಮಕೃಷ್ಣ ಹೆಗಡೆ ಅವ್ರನ್ನ ನೋಡಿದರೆ ಒಂದೆಲ್ಲ ನನಗೆ ರಾಮಕೃಷ್ಣ ಹೆಗಡೆ ಅವರು
ಶರದ್ ಪವಾರ್ ಅವರು, ಜೆ ಡಿ ವಿಲಾಸ್ ಪಾಸ್ವಾನ್ ಅವರು, ಜೆ ಡಿ ನಿತೇಶ್ ಯಾದವ್, ನಿತೇಶ್ ಕುಮಾರ್ ಅವರು, ನಿತೀಶ್ ಕುಮಾರ್. ಹೌದೌದು. ನಮ್ಮ ರಾಜ್ಯದಲ್ಲಿ ದೇವೇಗೌಡ ಸಾಹೇಬರಾಗ್ಬೋದು ಎಲ್ಲ ರಾಜಕಾರಣದಲ್ಲಿ ಅವ್ರು ನೋಡಿ ನನಗೆಲ್ಲ ಒಂದು ಕಡೆಗೆ ರಾಜಕಾರಣದ ಒಲವು ಆಸಕ್ತಿ ಸ್ಟಾರ್ಟ್ ಆಯಿತು. ಅದರಿಂದ ನಾನು ಹಠ ಮಾಡಿ ಲೋಕ್ ಜನಶಕ್ತಿ ಅಧ್ಯಕ್ಷ, ಲೋಕಶಕ್ತಿ ಅಧ್ಯಕ್ಷ ಆಗಿದೆ, ಇವತ್ತು ಅಧ್ಯಕ್ಷ. ಅಲ್ಲಿಂದ ನನ್ನ ಜರ್ನಿ ಆಯಿತು. ಅಲ್ಲ, ABVP ಒಂದು ಸಿದ್ಧಾಂತನೇ ಬೇರೆ ಮತ್ತು ಕಾಂಗ್ರೆಸ್ ಸಿದ್ಧಾಂತನೇ ಬೇರೆ. ನೀವು ಆರಂಭದ ದಿನಗಳಲ್ಲಿ ABVP ಇರ್ತೀರಾ. ಆ ABVP ಸಿದ್ಧಾಂತ ಅದ್ರದ್ದು ಒಂದು ಕಡೆಗೆ, ಇದ್ರದ್ದು ಕಡೆಗೆ, ಇದು ಎಡಪಂಥ್ಯ ಬಲಪಂಥ್ಯ ಅಂತ ಇರುತ್ತೆ, ವಿಭಿನ್ನವಾಗಿರುತ್ತೆ. ಆ ಒಂದು ಪಂಥ್ಯದಿಂದ ಈ ಕಡೆಗೆ ಹೆಂಗೆ ಒಲವು ಬಂತದ್ದು? ಅವಾಗಿನ್ನ ಇಷ್ಟು ಎಡಪಂಥ್ಯ ಬಲಪಂಥ್ಯ ಅವಾಗಿರಲಿಲ್ಲ, ಜಾಸ್ತಿ. ಈಗ ಭಾಳ ಇದೆ, ಅವಾಗ ಅಷ್ಟೊಂದು ಇರಲಿಲ್ಲ. ಅವಾಗ ಏನಾಯ್ತು ಅಂದರೆ, ನಾನು ಡಿಗ್ರಿ ಕಾಲೇಜ್ನಲ್ಲಿ PPC ಕಾಲೇಜ್ನಲ್ಲಿ ಡಿಗ್ರಿ ಮಾಡ್ತಿದ್ದೆ. ಸೆನೆಟ್ ಎಲೆಕ್ಷನ್ ನಿಂತಿದ್ದೆ. ಭದ್ರಾವತಿ ಅಪ್ಪಾಜಿ ಗೌಡ್ರ ಮಗನ ಎದುರಿಗೆ ನಾನು ನಿಂತಿದ್ದೆ. ಕಾರಣಾಂತರಗಳಿಂದ ಅವಾಗೆಲ್ಲ ಭಾಳಷ್ಟು ಒತ್ತಡ, ಭದ್ರಾವತಿ ಮಾಜಿ ಎಮ್.ಎಲ್.ಎ ಅಪ್ಪಾಜಿ ಗೌಡ್ರ ಮಗನ ಕಾರಣಾಂತರಗಳಿಂದ ಭಾಳಷ್ಟು ಒತ್ತಡಗಳು ಬಂದು ಅವತ್ತು ತೆಗ್ಸಿದ್ರು. ತೆಗ್ಸಿದ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷ ಸಿದ್ದೇಶ್ ಯಾದವ್ ಅಂತ BJP ಜಿಲ್ಲಾಧ್ಯಕ್ಷ, ಅವರು ಅದನ್ನ ABVP ಸಂಚಾಲಕರಾಗಿದ್ದರು. ನನ್ನ ಸ್ನೇಹಿತರವರು, ಪಾಪ ಇವತ್ತು ಇಲ್ಲ, ತೀರ್ಕೊಂಡಿದ್ದಾರೆ. ಅವರು ಒಳ್ಳೆ ಸಂಘಟನೆಗಾರ. ನಾನು ಅವರ ನಡೆದಿದ್ದೆ. ನನಗೆ ಅವಾಗ ಸಂಘಟನಾ ಕಾರ್ಯದರ್ಶಿಯಾಗಿ, ತಾಲೂಕು ಸಂಘಟನಾ ಕಾರ್ಯದರ್ಶಿಯಾಗಿ ಮಾಡಿದರು. ನಾನು ಅದಾದಮೇಲೆ ನಾನು ಯಾವಾಗ ನಮ್ಮದು JDU ಡಿಸ್ಟಿಕ್ ಅಧ್ಯಕ್ಷ ಆದ್ನ, ಆ ಒಂದು ABVPನ ರಿಜೈನ್ ಮಾಡಿ ನಾನು ಆದ ನಂತರ ಜನತಾದಳಕ್ಕೆ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಇಲ್ಲೊಬ್ಬರು ಪತ್ರಕರ್ತರಿದ್ದರು, ನಾರಾಯಣರಾವ್ ಅಂತ ಇರ್ಬೇಕು ಅವ್ರ ಹೆಸರು, ಅವ್ರ ಮುಖಾಂತರ ಒತ್ತಡ ಹಾಕಿ ನನಗೆ BK ರವಿ ಸರ್ ಅವರು ಎಲ್ಲ ಅವರು, ನೀನು JDUನಲ್ಲಿ ನಮ್ಮ ರಾಜ್ಯದಲ್ಲಿ ದೇವೇಗೌಡ ಸಾಹೇಬರಾಗ್ಬೋದು ಎಲ್ಲ ರಾಜಕಾರಣದಲ್ಲಿ ಅವ್ರು ನೋಡಿ ನನಗೆಲ್ಲ ಒಂದು ಕಡೆಗೆ ರಾಜಕಾರಣದ ಒಲವು ಆಸಕ್ತಿ ಸ್ಟಾರ್ಟ್ ಆಯಿತು. ಅದರಿಂದ ನಾನು ಹಠ ಮಾಡಿ ಲೋಕ್ ಜನಶಕ್ತಿ ಅಧ್ಯಕ್ಷ, ಲೋಕಶಕ್ತಿ ಅಧ್ಯಕ್ಷ ಆಗಿದೆ, ಇವತ್ತು ಅಧ್ಯಕ್ಷ. ಅಲ್ಲಿಂದ ನನ್ನ ಜರ್ನಿ ಆಯಿತು. ಅಲ್ಲ, ABVP ಒಂದು ಸಿದ್ಧಾಂತನೇ ಬೇರೆ ಮತ್ತು ಕಾಂಗ್ರೆಸ್ ಸಿದ್ಧಾಂತನೇ ಬೇರೆ. ನೀವು ಆರಂಭದ ದಿನಗಳಲ್ಲಿ ABVP ಇರ್ತೀರಾ. ಆ ABVP ಸಿದ್ಧಾಂತ ಅದ್ರದ್ದು ಒಂದು ಕಡೆಗೆ, ಇದ್ರದ್ದು ಒಂದು ಕಡೆಗೆ, ಇದು ಎಡಪಂಥ್ಯ ಬಲಪಂಥ್ಯ ಅಂತ ಇರುತ್ತೆ, ವಿಭಿನ್ನವಾಗಿರುತ್ತೆ. ಆ ಒಂದು ಪಂಥ್ಯದಿಂದ ಈ ಕಡೆಗೆ ಹೆಂಗೆ ಒಲವು ಬಂತದ್ದು? ಅವಾಗಿನ್ನ ಇಷ್ಟು ಎಡಪಂಥ್ಯ ಬಲಪಂಥ್ಯ ಅವಾಗಿರಲಿಲ್ಲ, ಜಾಸ್ತಿ. ಈಗ ಭಾಳ ಇದೆ, ಅವಾಗ ಅಷ್ಟೊಂದು ಇರಲಿಲ್ಲ. ಅವಾಗ ಏನಾಯ್ತು ಅಂದರೆ, ನಾನು ಡಿಗ್ರಿ ಕಾಲೇಜ್ನಲ್ಲಿ PPC ಕಾಲೇಜ್ನಲ್ಲಿ ಡಿಗ್ರಿ ಮಾಡ್ತಿದ್ದೆ. ಸೆನೆಟ್ ಎಲೆಕ್ಷನ್ ನಿಂತಿದ್ದೆ. ಭದ್ರಾವತಿ ಅಪ್ಪಾಜಿ ಗೌಡ್ರ ಮಗನ ಎದುರಿಗೆ ನಾನು ನಿಂತಿದ್ದೆ. ಕಾರಣಾಂತರಗಳಿಂದ ಅವಾಗೆಲ್ಲ ಭಾಳಷ್ಟು ಒತ್ತಡ, ಭದ್ರಾವತಿ ಮಾಜಿ ಎಮ್.ಎಲ್.ಎ ಅಪ್ಪಾಜಿ ಗೌಡ್ರ ಮಗನ ಕಾರಣಾಂತರಗಳಿಂದ ಭಾಳಷ್ಟು ಒತ್ತಡಗಳು ಬಂದು ಅವತ್ತು ತೆಗ್ಸಿದ್ರು. ತೆಗ್ಸಿದ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷ ಸಿದ್ದೇಶ್ ಯಾದವ್ ಅಂತ BJP ಜಿಲ್ಲಾಧ್ಯಕ್ಷ, ಅವರು ಅದನ್ನ ABVP ಸಂಚಾಲಕರಾಗಿದ್ದರು. ನನ್ನ ಸ್ನೇಹಿತರವರು, ಪಾಪ ಇವತ್ತು ಇಲ್ಲ, ತೀರ್ಕೊಂಡಿದ್ದಾರೆ. ಅವರು ಒಳ್ಳೆ ಸಂಘಟನೆಗಾರ. ನಾನು ಅವರ ನಡೆದಿದ್ದೆ. ನನಗೆ ಅವಾಗ ಸಂಘಟನಾ ಕಾರ್ಯದರ್ಶಿಯಾಗಿ, ತಾಲೂಕು ಸಂಘಟನಾ ಕಾರ್ಯದರ್ಶಿಯಾಗಿ ಮಾಡಿದರು. ನಾನು ಅದಾದಮೇಲೆ ನಾನು ಯಾವಾಗ ನಮ್ಮದು JDU ಡಿಸ್ಟಿಕ್ ಅಧ್ಯಕ್ಷ ಆದ್ನ, ಆ ಒಂದು ABVPನ ರಿಜೈನ್ ಮಾಡಿ ನಾನು ಆದ ನಂತರ ಜನತಾದಳಕ್ಕೆ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಇಲ್ಲೊಬ್ಬರು ಪತ್ರಕರ್ತರಿದ್ದರು, ನಾರಾಯಣರಾವ್ ಅಂತ ಇರ್ಬೇಕು ಅವ್ರ ಹೆಸರು, ಅವ್ರ ಮುಖಾಂತರ ಒತ್ತಡ ಹಾಕಿ ನನಗೆ BK ರವಿ ಸರ್ ಅವರು ಎಲ್ಲ ಅವರು, ನೀನು JDUನಲ್ಲಿ ಯಾಕಿರ್ತೀಯ, ಪಕ್ಷ ಎಲ್ಲಿ ಅದು ಯಾಕೆ ಅಸ್ತಿತ್ವ ಇಲ್ಲ, ಜಿಲ್ಲೆಯಲ್ಲಿ ಭಾಳಷ್ಟು ಸಂಘಟನೆ ಮಾಡ್ತಿದ್ವಿ ಅಂತೇಳಿ ನಾರಾಯಣರಾವ್ ಅವರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿ, ಸಿದ್ದರಾಮಯ್ಯನವ್ರು ನಮ್ಮ ಮಾಜಿ ಸಚಿವರು ತಿಪ್ಪೇಸ್ವಾಮಿ ಅವರಿಗೆ ಹೇಳಿ, ನಾನು ಸುಮಾರು ಒಂದು ಆಗಿನ ಕಾಲದಲ್ಲಿ ಒಂದು 500-600 ಜನ ಇಲ್ಲಿಂದ ಚಳ್ಳಕೆರೆಯಿಂದ ವೆಹಿಕಲ್ಗಳು ಒಂದು 25-30 ವೆಹಿಕಲ್ ಮಾಡಿದ್ವಿ. ಇಲ್ಲ, ಇಲ್ಲಿ ಕೋಡಿಹಳ್ಳಿಯಲ್ಲಿ ಅಹಿಂದ ಒಂದು ಕಾರ್ಯಕ್ರಮ ಆಯಿತು. ಕೋಡಿಹಳ್ಳಿಯಲ್ಲಿ ಹಿರಿಯೂರು ತಾಲೂಕು, ಅಲ್ಲಿ ಮಾದೇವಪ್ಪ ಅವರು, BT ಲಲಿತಾ ನಾಯ್ಕ ಅವರು, D ಮಂಜುನಾಥ್ ಅವರು, ತಿಪ್ಪೇಸ್ವಾಮಿ ಸಾಹೇಬರು, ಆಮೇಲೆ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಜನತಾದಳ ಸೇರ್ಪಡೆ ಆಗಿದೆ. ಅವತ್ತಿನಿಂದ ರಾಜಕಾರಣದಲ್ಲಿ ಇಲ್ಲೇವರೆಗೂ ಕೆಲವು ಸರ್, ನಿಮ್ಮ ಒಂದು ಈ ಸುದೀರ್ಘ ಏಳಿಗೆಗೆ ನಿಮ್ಮ ಕುಟುಂಬ ಸಾಕಾರ ಆಗಿದೆ ಸರ್? ನಿಮಗೆ ಕುಟುಂಬ ನನಗೆ
25 ವರ್ಷನೂ ಹ್ಮ್ ಅವ್ರ ಕುಟುಂಬದಲ್ಲಿ ನಾನು ಹೊರಗಡೆ ಬಿಟ್ಟಿರೋದಕ್ಕೇನೆ ನಾನು ಇವತ್ತು ಈ ಮಟ್ಟಕ್ಕೆ ಬಂದೆ. ಈ ಮಟ್ಟಕ್ಕೆ ರಾಜಕಾರಣದಲ್ಲಿ ಹ್ಮ್. ನಾನು ಜನಪ್ರತಿನಿಧಿ ಆಗದಿದ್ರು ಹ್ಮ್. ನಮ್ಮ ಪತ್ನಿನ ಜನಪ್ರತಿನಿಧಿ ಮಾಡ್ಕೊಂಡ್ರು ಹ್ಮ್. ಏನೋ ಹ್ಮ್. ಎಲ್ಲೋ ಒಂದ್ ಕಡೆ ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ಏನೋ ನಮ್ದೇನು ರಾಜಕಾರಣದ ಕುಟುಂಬ ಅಲ್ಲ ಏನಲ್ಲ, ಹೌದು, ಆಮೇಲೆ ಏನು ನಾವು ಉದ್ಯಮಗಳಲ್ಲ ಏನಲ್ಲ, ಹೌದು. ಏನೋ ಇಷ್ಟು ಮಟ್ಟಿಗೆ ಹ್ಮ್. ಹೋರಾಟ ಮಾಡ್ಕೊಂಡು ನಮ್ಮ ಗ್ರಾಮದಲ್ಲಿ ನಮ್ಮ ಒಬ್ಬರ ಎಂಟೇ ಮನೆ ನಮ್ಮ ಹಾ. ಸಮಾಜ ಇರೋದು. ಈ ಮಟ್ಟಕ್ಕೆ ಬಂದಿದ್ದೀರಾ ಸರ್. ನಿಮ್ಮ ಒಂದು ಕಾಲೇಜ್ ಡೇಸಲ್ಲಿ ಇರ್ಬೋದು ಅಥವಾ ನೀವು ಚುನಾವಣೆ ಬಂದಿರ್ಬೋದು ಅಥವಾ ಯಾವುದೋ ಪಕ್ಷದಲ್ಲಿ ಅಧ್ಯಕ್ಷ ಆದ ಸಂದರ್ಭದಲ್ಲಿ ನಿಮಗೆ ಆಗೋದು ನಿಮ್ಮ ಸ್ನೇಹಿತರು ಆಗಲಿದ್ದಾರೋ ನಿಮ್ಮನ್ನ ಏನೇನಿದ್ರು ಯಾಕೆ ಬೇರೆ ಆಗತ್ತೇನೋ ನಿಮ್ದು ಏನಿಲ್ಲ ಅನ್ನೋದು ಸರ್ ಯಾರಾದರೂ ಇಲ್ಲ ಅವೆಲ್ಲ ಇರ್ತವೆ. ಹ್ಮ್. ಈಗ ಸಮಾಜ ಅಂದಮೇಲೆ ಅಲ್ಲ ಕೆಲವೊಂದ್ಸಲ ಏನಾಗುತ್ತೆ ಸರ್, ಆ ERCನೇ ಸೀರಿಯಸ್ ತೊಗೊಂಡು ಬೇಕು ಅಂದ್ರೆ ಭಾಳ ಇರೋದಿಲ್ಲ ಸರ್.